ನಮ್ಮನ್ನಗಲಿದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲೇ ನೆರವೇರಿಸಲು ಕುಟುಂಬಸ್ಥರು ನಿರ್ಧರಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಶುಕ್ರವಾರ ಮಧ್ಯಾಹ್ನ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಸತ್ಯನಾರಾಯಣ್ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಸಾಕಷ್ಟು ಒಡನಾಟವನ್ನು ಎಸ್.ಎಲ್. ಭೈರಪ್ಪ ಅವರ ಕುಟುಂಬದ ಜೊತೆಗೂ ಸಹ ಹೊಂದಿದ್ರಿ. ಇದೀಗ ಬ್ರಾಹ್ಮಣ ಸಂಪ್ರದಾಯದಂತೆ ಶುಕ್ರವಾರ ಮಧ್ಯಾಹ್ನ ಅಂತ್ಯಕ್ರಿಯೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಸರ್? ಅದು ಬ್ರಾಹ್ಮಣ ಸಂಪ್ರದಾಯದಂತೆ ನಾವು ಅದನ್ನು ಅಂತ್ಯಕ್ರಿಯೆ ಮಾಡಲೇಬೇಕು. ಯಾಕೆ ಅಂತ ಅದಕ್ಕೆ ನಮಗೆ ಒಂದು 2 ರಿಂದ 2.5 ಗಂಟೆ ಕಾಲ ನಮಗೆ ಅದು ಟೈಮ್ ತೊಗೊಳುತ್ತೆ. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಯಾರೂ ಲೇಡೀಸು ಇದು ಮಶಾನಕ್ಕೆ ಬರೋದಿಲ್ಲ. ಅಂತಿಮ ಲೇಡೀಸ್ ಎಲ್ಲರೂ ಅವ್ರ ಮನೆ ಅವರೆಲ್ಲಿ ಇದು ಮಾಡ್ತಾರೋ ಅಲ್ಲೇ ಬಂದು ನೋಡ್ಕೋಬೇಕು. ಮಿಕ್ದವ್ರು ಗಂಡಸರೆಲ್ಲರೂ ನಾವು ಮಶಾನಕ್ಕೆ ಹೋಗ್ಬೋದು. ಇಲ್ಲಿ ಮನೆ ಮುಂದೆ ಅಕ್ಕಿ ಕಾಲು ಹಾಕ್ಬಿಟ್ಟು ಲೇಡೀಸ್ ಎಲ್ಲ ಅಕ್ಕಿ ಕಾಲು ಹಾಕ್ಬೋದು. ಯಾರು ಮಶಾನಕ್ಕೆ ಬರಲ್ವೋ ಅವರೆಲ್ಲ ಇಲ್ಲೇ ಅಕ್ಕಿ ಕಾಲು ಹಾಕೋದು, ಮಿಕ್ಕಿದವರೆಲ್ಲ ಮಶಾನದಲ್ಲಿ ಬಂದು ಅಕ್ಕಿ ಕಾಲು ಹಾಕಬೇಕು ಅನ್ನೋ ಸಂಪ್ರದಾಯ ಇದೆ. ಅಲ್ಲಿ ನಾವು ಅವ್ರಿಗೆ ಪಂಚೆ ಗಿಂಚೆ ಏನದನ್ನೆಲ್ಲ ಚೇಂಜ್ ಮಾಡಿ ನಾವು ಅವರ ಮಾಮೂಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಏನು ಮಾಡಬೇಕು ಅದು ಅಂತ್ಯಕ್ರಿಯೆ ಅವರೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ನಮಗಿಂತ ಹಿರಿಯರಿದ್ದಾರೆ, ಅವರೆಲ್ಲ ಕಂಪ್ಲೀಟ್ ನಾಳೆ ತಿಳಿಸ್ತಾರೆ. ಈಗ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮೈಸೂರಿನಲ್ಲಿ ಶುಕ್ರವಾರ ದಿನ ಅಂತ್ಯಕ್ರಿಯೆ ಮೈಸೂರಿಗೆ ಇದು ಮೃತದೇಹ ಬರುತ್ತೆ ಅಂತ ತಿಳಿದುಪಟ್ಟಿದೆ. ಆಮೇಲೆ ಅವರೆಲ್ಲರೂ ವಿಚಾರ ತಿಳಿದ ಮೇಲೆ ಬಂದ್ಬಿಟ್ಟು ನಾವು ಫುಲ್ಲು ನಾವು ನಿಮಗೆ ಡೀಟೇಲ್ಸ್ ಕೊಡ್ಬೋದು. ಯಾಕೆಂದರೆ ನಾವು ಈ ವಿಚಾರ ಈಗ ಎಲ್ಲಿ ಅಂತ್ಯಕ್ರಿಯೆ ನಡೆಯುವಂಥದ್ದು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಾಗಿದೆ? ನನ್ನ ಮಾಹಿತಿ ಪ್ರಕಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೇ ಆಲ್ಮೋಸ್ಟ್ ಆಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮೈಸೂರಲ್ಲಿ ಒಂದು ಗೋಕುಲಂ ಬಿಟ್ಟರೆ ಚಾಮುಂಡಿ ಬೆಟ್ಟ, ಇದರಲ್ಲೇ ನಮ್ಮ ಬ್ರಾಹ್ಮಣರ ಸಂಪ್ರದಾಯ ಅಂತ ಮಾಡೋದು. ಅದೆರಡರಲ್ಲೇ ಒಂದು ಕಡೆ ಗ್ಯಾರಂಟಿ ಆಗುತ್ತೆ. ಈಗ ಅಂತಿಮ ದರ್ಶನಕ್ಕೂ ಸಹ ಇಲ್ಲಿ ನಿವಾಸದ ಬಳಿ ಇಡುವಂಥದ್ದು ಆಗ್ತದಾ ಅಥವಾ ಹೇಗೆ ಅಂತೇಳಿ ಅಂತಿಮ ದರ್ಶನ ಪಡೀಲಿಕ್ಕೆ ಅವರ ಹೆಂಡತಿಯವರು ಮುಕ್ಕಾಪಲು ಈ ಮನೆಯಲ್ಲೇ ಇಡಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾರೆ. ಆಲ್ಮೋಸ್ಟ್ ಆಲ್ ಇದು ಇಲ್ಲೇ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವ್ರ ಮೃತದೇಹ ಮನೆಗೆ ಬಂದು ಮನೆಯಲ್ಲೇ ಎಲ್ಲ ಏನೇನು ಮಾಡಬೇಕು ಎಲ್ಲ ಒಂದು ಸಂಸ್ಕಾರ ಮುಗಿದು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಮೃತದೇಹನ ಕರ್ಕೊಂಡು ಹೋಗ್ತಾರೆ. ಸರ್ಕಾರಿ ಗೌರವದೊಂದಿಗೆ ಆಗುತ್ತೆ. ಇದು ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಸತ್ಯನಾರಾಯಣ ಅವರ ಮಾತು. ಅವರ ಪ್ರಕಾರ ಇದು ಬ್ರಾಹ್ಮಣ ಸಂಪ್ರದಾಯದಂತೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತದೆ. ಸೊ ಅಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಮತ್ತು ಶುಕ್ರವಾರ ಮಧ್ಯಾಹ್ನ ಬಹುತೇಕ ಅಂತ್ಯಕ್ರಿಯೆ ನೆರವೇರುತ್ತದೆ. ಅದಕ್ಕೂ ಮುಂಚೆ ಅವರ ಕುವೆಂಪು ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ. ಇವೆಲ್ಲವನ್ನೂ ಸಹ ಅವರ ಕುಟುಂಬಸ್ಥರು ಮತ್ತು ಅವರ ಪತ್ನಿ ಏನು ನಿರ್ಧಾರವನ್ನು ಮಾಡ್ತಾರೆ ಅದರ ಮೇಲೆ ಅವಲಂಬಿತವಾಗಿದೆ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9